ಹಾಯ್ ಪ್ರೀತಿ ಹ್ಯಾಶ್ ಕನ್ನಡ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ದಿನ ಮನೇಲೇ ಇದ್ದಿದ್ದರಿಂದ ಇವತ್ತೆಲ್ಲಾದರೂ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಹಾಗೆ ನನ್ನ ಅತ್ತೆ ಮನೆಗೆ ಹೋಗಬೇಕು ಅಂತ ಅಂದ್ಕೊಂಡೆ. ಸೊ ನನ್ನ ಜೊತೆ ನನ್ನ ಅಣ್ಣನ ಮಗನೂ ಕರ್ಕೊಂಡು ಹೊರಟೆ. ನೋಡಿ ಏನೋ ಮಾತಾಡ್ತೀನಿ ಅಂದ ಹಾಗೆ ಅವನಿಗೆ ಫೋನ್ ಕೊಟ್ಟೆ. ನೋಡಿದರೆ ಹಾಯ್ ಗಾಯ್ಸ್ ಅಂತ ಎಷ್ಟು ಕ್ಯೂಟಾಗಿ ಅಂದ, ನೀವೇ ಕೇಳಿಸ್ಕೊಳ್ಳಿ. ಹಾಗೆ ಮಳೆ ಜೋರಿತ್ತಂತಾರಪ್ಪ ಅಂತ ಹೊರಟು ಅವ್ರ ಮನೆಗೆ ಹೋದ್ವಿ. ಹಾಯ್ ಅಮ್ಮೋ. ಶಾಲೆ ರಜೆ ಒಳ್ಳೇದಾಗಿದೆ ಆಟ ಆಡ್ಲಿಕ್ಕೆ. ಮಾಡುದು ನೋಡು. ಎಂತ ಮಾಡುದ, ಓದ್ಲಿಕ್ಕೆ ಆಗುದಿಲ್ವ? ನಾನು ಎಕ್ಸಾಮ್ ಅಂತೆ ನೋಡಿ ಕುತ್ಕೊಂಡು ಮೊಬೈಲ್ ಓದ್ತಿದ್ದಾನೆ. ಇದೇ ಎಕ್ಸಾಮ್ ಅವನಿಗೆ. ಹೋಗಿದ್ದೆ ತಡ ನನ್ನ ಅಣ್ಣನ ಮಗಂತೂ ಟಿ ವಿ ರಿಮೋಟಿಗೋಸ್ಕರ ಫೈಟಿಂಗ್ ಮಾಡ್ತಾನೆ ಇದ್ದ. ಆಚೆ ಕಡೆ ಅವಳು ಬಿಡಲ್ಲ ಅಂತಾನೆ, ಈಚೆ ಕಡೆ ಇವನು ಬಿಡಲ್ಲ ಅಂತಾನೆ. ನೋಡೋಕೆ ಸಖತ್ ಮಜವಾಗಿತ್ತು. ಇವನು ನನ್ನ ಕಸಿನ್ ಆಕಾಶ್ ಅಂತ. ಇವನು ಮಾತೇ ಆಡಲ್ಲ, ಬಾಯಿನೂ ಬಿಡಲ್ಲ. ಹಾಗೆ ಈಚೆ ಕಡೆ ಬಂದು ನೋಡಿದ್ರೆ ಚಿಕ್ಕಮ್ಮನ ಮಗಳು ಟಿ ವಿ ಬೇರೆ ನೋಡ್ತಿಲ್ಲ. ನನಗೆ ಟಿ ವಿ ನೋಡೋದೇ ತುಂಬ ಇರಿಟೇಷನ್ ಆಗ್ತಿತ್ತು. ಸೊ ರಿಮೋಟ್ನ ಹೆಂಗಾದ್ರೂ ಮಾಡಿ ಕಸ್ಕೊಂಡು ಟಿ ವಿ ಆಫ್ ಮಾಡಿಬಿಟ್ಟೆ. ಹಾಗೆ ಕಿಚನಿಗೆ ಬಂದು ನೋಡಿದ್ರೆ ನಮ್ಮ ಮತ್ತೆ ಫೋನಲ್ಲಿ ಬ್ಯುಸಿ ಇದ್ರು. ನಾನೇನೋ ಮಾವನೇ ಕಾಲ್ ಮಾಡಿರಬೇಕು ಅಂತ ಸುಮ್ಮನೆ ತಮಾಷೆಗಂತ ಫೋನ್ ಇಸ್ಕೊಂಡು ನೋಡಿದ್ರೆ ಅದು ಮಾವ ಅಲ್ಲ, ಅವ್ರ ತಮ್ಮ ಕಾಲ್ ಮಾಡಿಬಿಟ್ಟಿದ್ರು. ಲಾಸ್ಟ್ ವೀಕ್ ನಮ್ಮ ಮತ್ತೆ ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು. ಮದುವೆಯಾಗಿ 26 ವರ್ಷ ಆಯಿತು ಅಂತ ಅವ್ರ ಹಸ್ಬೆಂಡ್ ಬಂದುಬಿಟ್ಟು ಅವರಿಗೊಂದು ಚೂಡಿದಾರ್ ಕೊಡಿಸಿದ್ರು. ಸೊ ಅದನ್ನು ನನ್ನ ಚಿಕ್ಕಮ್ಮನ ಮಗಳು ಬಂದು ನನಗೆ ತೋರಿಸ್ತಿದ್ರು. ಚೂಡಿದಾರ್ ಅಂತೂ ಸಖತ್ತಿತ್ತು. ಈಗ ಹೋಗ್ಬಿಟ್ಟು ನಮ್ಗೇನಾದ್ರು ತಿಂಡಿ ತಗೊಂಡು ಬಂದರೆ ಮಗು ಒಂದು ಮಾರಿ ಬಿಸ್ಕಿಟ್ ತಗೊಂಡು ಬಂದ. ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ಒಂದು ಚಾಕ್ಲೇಟಿಗೋಸ್ಕರ ಫೈಟ್ ಆಗ್ತಿದೆ ನೋಡಿ. BCA ಓದು ಹುಡುಗ, ಅಟ್ಲೀಸ್ಟ್ 7ನೇ ಕ್ಲಾಸ್ ಹುಡುಗಿ ಹತ್ರ ಚಾಕ್ಲೇಟ್ಗೋಸ್ಕರ ಫೈಟಿಂಗ್ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಎಂತ ಸಾರು? ಹಂಗೆ ಸ್ವಲ್ಪ ಮಕ್ಕಳ ಜೊತೆ ಆಟ ಆಡ್ಕೊಂಡು ಫನ್ ಮಾಡ್ಕೊಂಡು ಕೂತಿದ್ದೆ. ಯೂಟ್ಯೂಬ್ ಬಗ್ಗೆ ನೋಡಿ ನೋಡಿ ಕಲ್ತು ಏನೋ ಎಡಿಟ್ ಮಾಡ್ತಾವೆ. ತೋರ್ಸು ಏನು ನೋಡಿ ಒಂದು ಬ್ಯೂಟಿ ರೆಡಿ ಆಗ್ತಾ ಐತೆ ನೋಡಿ. ನನ್ನ ಅಣ್ಣನ ಮಗು ಇವಾಗ ಮಾತಾಡೋಕೆ ಕಲ್ತಿರೋದ್ರಿಂದ ಅವನ ಹತ್ರ ಮಾತಾಡೋಕ್ಕೆ ತುಂಬ ಖುಷಿ ಆಗುತ್ತಂತ ನನ್ನ ಅತ್ತೆ ಹೋಗ್ಬಿಟ್ಟು ಅವನ ಹತ್ರ ತುಂಬ ಮಾತಾಡ್ತಿದ್ರು. ಅವ್ನು ನೋಡಿದ್ರೆ ಮಾತಾಡೋದು ಬಿಟ್ಟು ಮನೆ ಇಡೀ ಸುತ್ತ ಬರ್ತಿದ್ದ. ಇವರು ಅವನಿಂದ ಓಡಾಡ್ತಿದ್ರು. ಅದನ್ನು ನೋಡೋಕ್ಕಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿತ್ತು. ಬೇಡ ನಾನು ಊಟ ಮಾಡಲ್ಲ ಅಂದ್ರು. ಪಾಪ ಊಟ ಎಲ್ಲ ಹಾಕೊಂಡು ರೆಡಿ ಮಾಡ್ಕೊಂತೀನಿ. ಗಾಯ್ಸ್ ನನ್ನ ಬಟರ್ ಪ್ಲೇಟ್ ನೋಡಿ, ಫಿಶ್ ಗಾಯ್ಸ್ ನೋಡಿ ಅವರೆಲ್ಲ ವಿಡಿಯೋ ಮಾಡ್ತಾರೆ. ನನ್ನ ಕಸಿನ್ ನೋಡಿದ್ರೆ ಎಕ್ಸಾಮ್ ಇದ್ರೆ ನಾಳೆ ನಾನು ಓದ್ಕೋತೀನಿ ಅಂತ ಹೋದವನು ಮತ್ತೆ ಪದೇ ಬಂದ್ಬಿಟ್ಟು ಮಗು ಜೊತೆ ಆಟ ಆಡ್ತಿದ್ದ. ಪುಸ್ತಕ ಎಲ್ಲ ಹಾಗೆ ಮುಚ್ಚಿಬಿಟ್ಟು ಬಂದ. ಏನಕ್ಕೋ ಹೀಗೆ ಮಾಡ್ತಿದ್ದೆ ಅಂತ ಕೇಳಿದ್ರೆ ಎಕ್ಸಾಮ್ ತಾನೇ ಬರಿತೀನಿ ಬಿಡಿ ಅಂದ. ಬಾಯ್. ಇದು ಇವತ್ತಿನ ನನ್ನ ಡೇ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.